ಮಾರ್ನಿಂಗ್, ಸ್ವಾಗತ ಸುಸ್ವಾಗತ ಮತ್ತು ಹೊಸ ವ್ಲಾಗಿಗೆ. ಇದು ಎರಡನೇ ವ್ಲಾಗ್ ಅಂದರೆ ಲಾಸ್ಟ್ ದಿನ ಈ ಥರ ಇದು ಕಂಟಿನ್ಯೂಷನ್ ಇರ್ತೈತಿ. ಸೊ ಇವತ್ತು ನಾವು ಎಲ್ಲಿ ಹೊಂಟೀವಿ ಎಲ್ಲಿಲ್ಲ ಅಂತ ಹೇಳ್ತೇನಂತೆ. ಸೊ ಸರ್ಪ್ರೈಸ್ ಇರ್ತೈತಿ, ಸಿಟ್ಯೂನ್ ಆಗಿರ್ರಿ. ಎಕ್ಸಿ ಮ್ಯಾಗ ಹೋಗ್ಯಾನ ಈಗ. ಮ್ಯಾಗ ಅಜ್ಜಿ ರೊಟ್ಟಿ ಕೊಟ್ಟು ರೂಢ ಮಾಡಿಬಿಟ್ರ. ನಾಷ್ಟ ಆಗೈತೆ ಒಂದು, ಎಲ್ಲನೂ ಆಗೈತಿ. ಬಟ್ ಈಗ ಮ್ಯಾಗ ಹೋಗಿ ಕುಂತಿರ್ತಾನ, ಹೋಗಿ ಕರ್ಕೊಂಬರ್ಬೇಕು ಅವನಿಗೆ. ಈಗ ನಾನು ರೆಡಿ ಆಗೇನಿ, ನನ್ನ ಬ್ಯಾಗು ರೆಡಿ ಆಗೈತಿ. ಆ್ಯಂಡ್ ವೆದರು ಮಳೆ ಹೊಡಿತೈತಿ, ಬಿಸಿಲು ಬರ್ತೈತಿ, ಮಳೆ ಹೊಡಿತೈತಿ, ಬಿಸಿಲು ಬರ್ತೈತಿ. ನೀವು ವಿಡಿಯೋ ನೋಡೋ ಹತ್ರ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಮತ್ತು ಏನಾರ ಸಜೆಷನ್ಸ್ ಇತ್ತಂದ್ರೆ ಕಮೆಂಟ್ ಮಾಡೋದು ಬರಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇದನ್ನು ನಾನು 4K ಒಳಗೆ ಶೂಟ್ ಮಾಡತ್ತೀನಿ. ಇದೊಂದು ರೀತಿ ಎಕ್ಸ್ಪೆರಿಮೆಂಟ್. ಮಿಡ್ಲ್ ನಾನು ನಂದು ಫೋನೂ ಯೂಸ್ ಮಾಡ್ತಿರ್ತೇನಂತ. ಇದನ್ನ ತೆಗೆದು ಶೂಟ್ ಮಾಡತ್ತೇನೆ ಅಂದ್ರೆ ಬಾಜುದವರೆಲ್ಲ ಹೆದರಿ ಬಿಡ್ತಾರೆ. ಇದ್ರಾಗ ನಾನು ಶೂಟ್ ಮಾಡ್ತೀನಿ. ಐಫೋನ್ ಇಲ್ಲ, ಐಫೋನ್ಕಿನ್ನ ನನಗೆ ಇದು ಆ್ಯಂಡ್ರಾಯ್ಡ್ ಭಾಳ ಈಸಿ ಅನ್ಸಾದ್ಬಿಟ್ಟೈತಿ. ಐಫೋನ್ದಾಗ ಭಾಳ ಬೋರಿಂಗ್ ಅನ್ಸಾದ್ಬಿಟ್ಟೈತಿ ನನಗೆ. ಇದ್ರಾಗ ಸ್ವಲ್ಪ ಏನಾರ ಮಸಾಲ ಗಿಸಾಲ ಐತಿ. ಲೇ ಬಾ 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 ಬಾ. ಈಗ ಅವನಿಗೆ ಗೊತ್ತಾಗ್ಬಿಟ್ಟೈತಿ ದಟ್ ಹೊರಗೆ ಹೊಂಟೇವೆ ಅಂತೇಳಿ. ಹೌದಲ್ಲ ಎಕ್ಸಿ? ಹಾಂ, ಹೊರಗೆ ಹೊಂಟೇವಲ್ಲ. ನಾನು ತಗೋಬೇಕಿದೆ, ನಾನು ತೆಗಿಬೇಕು ಬಿಡ್ರಿ. 20 ಸತ ಮಕ್ಕೊಂತಾನೆ ಮತ್ತೆ ಹೋಣ. ಏನಿದೆಲ್ಲ ಅದಕ್ಕೆ ಹೊಲಸು ಹಚ್ಕೋಬಾರ್ದು ಎಕ್ಸಿ. ಬೆಳಗ್ಗೆ ಬಂದು ಎಬಿಸಿ ಎಕ್ಸಿಲ್ಲ ಹತ್ತು. ಬೆಳಗ್ಗೆ ಎದ್ದು ನನಗೆ ಎಬಿಸ್ತಾನೆ, ಎಬಿಸಿ ವಾಕ್ ಹೋಗೋಣ ಅಂತ ಹೇಳ್ತಾನೆ. ಹಸುವಾಗಿರ್ತೈತಿ, ಸುಸು ಪೋಟಿ ಬಂದಿರ್ತೈತಿ ನನಗೆ. ಅದಕ್ಕೆ ಎಬಿಸಿ ವಾಕಿಗೆ ಹೋಗಿ ಬಂದೆ, ಒಂದು ನಾಷ್ಟ ಮುಗಿಸಿ ನಂತರ ಕೆಲಸ ಚಾಲೂ ಮಾಡ್ತೀನಿ. ವರ್ಕೌಟ್ ಮುಗಿಸಿ ನಾಷ್ಟ ಮಾಡ್ತಿರ್ತೀನಿ. ಏನಾರ ಇವತ್ತು ನಾಷ್ಟ ಇಲ್ಲ, ಯಾಕಂದ್ರೆ ಜಲ್ದಿ ಹೋಗೋಣ. 10 ಗಂಟೆಗೆ ನಂದು ಅಪಾಯಿಂಟ್ಮೆಂಟ್ ಐತಿ. ಈಗ ಆಲ್ರೆಡಿ ಟೈಮ್ ಆಗಿರ್ಬೇಕು. ಈಗ ನಾನು ಹೇಳತ್ತಿದ್ದೆ, ನಾಷ್ಟ ಇಲ್ಲ, ನಾಷ್ಟ ಅಲ್ಲಿ ಎಲ್ಲರ ಆನ್ ದ ವೇ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇತ್ತು. ಸೊ ಈಗ ಏನಂತಂದರೆ ಮ್ಯಾಗ ಅಜ್ಜಿ ದೋಸೆ ಮಾಡ್ರ ನೋಡ್ರಿ, ದೋಸೆ ಕೊಟ್ರ. ಸೊ ಇದೆ ಒಂದು ರೀತಿ ಏನರ ಒಂದು ಆಗ್ತಿರ್ತಾವೆ ಹಿಂಗೆ. ಬಂದ ನೋಡ್ರಿ ಮಗ ರಾಜ. ಹಾಂ, ಸ್ಮೆಲ್ ಮಾಡ್ಕೊಂಡು ಬಂದ್ಬಿಡ್ತಾನೆ ನಂಗೆ. ಹಾಂ, ಈಗ ನಾನು ತಿಂತೇನಂತ ತಿಂದು ಹೋಗೋಣ ಅಂತ. ಯಾಕಂದ್ರೆ 10 ಗಂಟೆಗೆ ಇತ್ತು, 10:08 ಆಗೈತಿ. ಸೊ ಐ ಶುಡ್ ಗೋ ಸಿಟ್. ಡಾಕ್ಟರ್ದ ಫೋನ್ ಬಂತು ನೋಡ್ರಿ. ಹಿಂಗೆ ಕುಂತು ಬಿಡ್ತಾನೆ ಮಗ. ಇದು ಹೊಲಸ ಇಲ್ಲ, ಡೀಸೆಲು ಇಲ್ಲ ಇದ್ರಾಗ. ಈಗ ಡೀಸೆಲ್ ಹಾಕ್ಸ್ಕೊಳಕ್ಕೆ ನಿಂತಂದ್ರೆ ಟೈಮ್ ಆಕೈತಿ. ಸೊ ಪಟ್ನ ಹೋಗೋಣಂತ. ಇದು ಬೆಳಗ್ಗೆ ಕರೆಕ್ಟ್ ಬರತ್ತಿಲ್ಲ, ಇನ್ನು ಸೆಟ್ಟಿಂಗ್ ಕರೆಕ್ಟ್ ಮಾಡತ್ತೇನೋ ಏನು ತಪ್ಪಾಯಿತು, ನಾ ಅದನ್ನು ಪ್ರಾಪರ್ ನೋಡ್ತೇನಂತ. ಎಸ್, ಹೋಗೋಣಂತ. ಎಕ್ಸಿಗೆ ಗೊತ್ತಿಲ್ಲ ದ್ಯಾಟ್. ತಡಿ 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 ಹೆಂಗೆ ಜಿಗಿತ ನೋಡ್ರಿ. ಏಯ್ ತಡಿಲಿ. ಬಾಯ್. ಇಲ್ಲಿ ಹ್ಯಾಪಿ ಟೇಲ್ಸ್ ಅಂತ ಐತಲ್ಲ, ಇಲ್ಲೇ ಬಂದೇವಿ. ಕೇಳಿ ಬ್ಯಾನಿಯನ್ ಐತದ ಅಲ್ಲೇ, ಇಲ್ಲೇ ಬಾ. ಇಲ್ಲೇ ಐತಿ ಬಾ. ಎಸ್ ಎಕ್ಸಿ ನೋ. ಅವ ಟೆಕ್ಸ್ಟೈಡ್ ಆಗ್ಬಿಡ್ತಾನೆ ಎಲ್ಲರ ಬಂದ ಅಂದ್ರೆ. ಎಲ್ಲ ಕಡೆ ಸ್ನಿಫ್ ಮಾಡೋದು, ಯಾವಾರ ನಾಯಿ ಸುಸು ಮಾಡಿದ್ವಿ ಎಲ್ಲಾನು. ಓಯ್ ನೋ ನೋ ಎಕ್ಸಿ ನೋ. ಓಯ್ ಬಾ ನಡಿ. ಅಂದ್ರೆ ಅದು ಪ್ಯಾಚ್ ಇತ್ತಲ್ರಿ, ಅಲ್ಲಿ ಎಕ್ಸ್ಟ್ರಾ ಅಂದ್ರೆ ಸ್ವಲ್ಪ ಕೊಬ್ಬೆಣ್ಣೆಸ್ ಇದ್ದಲ್ಲ, ಸ್ವಲ್ಪ ಜಾಸ್ತಿ ಗ್ರೋತ್ ಆಗ್ಯದ. ಹಾಂ, 1-2 ಪ್ಯಾಚ್ ಬಂದವ್ರಿ. ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಸಿ ಇಲ್ಲೇ ಒಂದು ರೀ. ಇದಕ್ಕೂ ಕೊಬ್ಬೆಣ್ಣೆ ಹಚ್ಚಾತೇನೆ ನಾನು. ಇಲ್ಲಂತರೂ ಎಸ್ 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 ಎಸ್. ಈಗ ಮೆಡಿಕೇಶನ್ಸ್ ಏನಂತೀರಿ? ಬೇಡಲ್ಲ. ಓಕೆ. ಓಯ್ ತಡ್ರಿ ಮಗ, ಸ್ವಲ್ಪ ಬ್ಲಡ್ ಟೆಸ್ಟ್ ತೊಗೊಳೋದ್ರಾಗ ಭಾಳ ಇದು ಮಾಡಿದ, ನಾ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನೋ 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 ಒಂಟು ಬಿಡ್ತಾನೆ ಒಟ್ಟು. ತಡಿ 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 ತಡಿ. ಎಕ್ಸಿ ತಡಿ. ಹಾಂ, ಬ್ಯಾಕ್ ಬಾ. ಹಾಂ, ಜಂಪ್. ಯಸ್, ಗುಡ್ ಬಾಯ್. ಸಿಟ್ ಸಿಟ್ ಸಿಟ್. ವಾಟ್? ಸೊ ಇವಂದು ಎಕ್ಸಿದು ಸ್ಟೋರಿ ಹೇಳ್ತೇನೆ ಅಂತ ಫುಲ್ ಪ್ರಾಪರ್ಲಿ. ಇದು ಹ್ಯಾಪಿ ಟೇಲ್ಸ್ ಅಂತ ಐತೆ ನೋಡ್ರಿ. ಇಲ್ಲಿ ದರ್ಶನ್ ಅಂತ ಇರ್ತಾರೆ, ಒಬ್ರು ಡಾಕ್ಟರ್. ಎಕ್ಸಿಗೆ ಬಿಫೋರ್ ಯಾರ್ಯಾರು ಕನ್ಸಲ್ಟ್ ಮಾಡಿದ್ದು ಅದಕ್ಕಿಂತ ಐ ಫೆಲ್ಟ್ ಆ್ಯಂಡ್ ರಿಸಲ್ಟ್ಸ್ ಕಂಡೈತೆ ನಮಗೆ. ಮೇನ್ ಒಂದು ಸೆಷನ್ ಒಳಗೆ ಅಂದ್ರೆ ಒಂದು ಕೋರ್ಸ್ ಇರ್ತೈತಲ್ಲ ಅದ್ರಾಗ. ಈಗ ಹೋಗೋಣ ಅಂತ. ಬ್ಲಡ್ ಟೆಸ್ಟ್ ಸ್ಯಾಂಪಲ್ಸ್ ಅದಾವ ಇಲ್ಲಿ ನಮ್ಮ ಕಡೆ.
ಸೊ ಈಗ ನಾ ಹೋಗಿ ಕೊಡ್ಬೇಕು. ಇದ್ರದ್ದು ಲೊಕೇಶನ್ನ ತೊಗೊತೀನಿ. ಫಸ್ಟ್ ನಾವು ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸಿ ಮುಂದಿನ ಹೇಳ್ತೇನಂತೆ. ಎಕ್ಸೆ ಓಯ್ ಓಯ್ ಕೋಸ ಮುಕ್ಕೋಣ. ಅವನಿಗೆ ಅಲ್ಲೇ ಫುಲ್ ನಡಗಾತ್ಬಿಟ್ಟಿದ್ದ. ನಾ ಎಷ್ಟು ಹಿಡ್ಕೊಂಡೇನಿ. ಆಬ್ವಿಯಸ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ನಂಗೆ ಟೆನ್ಷನ್ ಆಗದ್ಬಿಟ್ಟಿದ್ದು. ನಾ ಬೆವ್ದು ಬಿಟ್ಟೇನಿ ಫುಲ್. ಅಷ್ಟು ಇದು ಅಂದರೆ ಏನಾರ ಆಗ್ಬಿಡ್ತಿದ್ದೇನೆ. ಜಸ್ಟ್ ಬ್ಲಡ್ ತೊಗೊಳ್ಳೋ ಮುಂದೆ ಈಗ ನೋಡ್ರಲ್ಲಿ ಅಲ್ಲೊಂದು ಪಾಪ ಶಿಡ್ಸು ಹೊಂಟೈತಿ. ಕುಯ್ ಮಾಡತ್ತಾನ. ಎಕ್ಸೆ ಹಿಂಗೆ ಮಾಡತ್ತ ನೋಡ್ರಿ. ಇದು ಸಿದ್ದೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ. ಹೊರಗೆ ಕರ್ಕೊಂಬರ್ತೀನಿ ಅಂತ ಡಾಕ್ಟ್ರ್ ಕಡೆ ಕರ್ಕೊಂಡೋಗಿ ಲಫ್ಡ ಮಾಡಿದ್ದೀನಿ ಅಂತ ನಮಗ. ಎಕ್ಸೆ ಈಗ ಕೊಟ್ಟೇನಿ. 3-4 ಗಂಟೆ ಸುಮಾರು ಏನು ಕೊಡ್ತಾರಂತೆ. ನಾವು ದ ಟೈಮ್ ಇಸ್ 11:02 ಹೋಗೋಣಂತ. ಬರ್ರಿ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಇಲ್ಲೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೇ ಇಲ್ಲ. ನಂಗೆ ಟೈಮೇ ಸಿಕ್ಕಿಲ್ಲ. ನಾವು ಹೊರಗೂ ತೊಗೊಂಡೋಗಿದ್ದಿಲ್ಲ. ಹಿಂಗಾಗೈತಿ. ಈಗ ಹೋಗಿ ಡೀಸೆಲ್ ಹಾಕ್ಸೋಣಂತೆ. ಸೆಕೆ ಐತಲ್ಲ. ಒಂದ್ ಕಡೆ ಮಳೆ ಬರ್ತೈತಿ, ಒಂದ್ ಕಡೆ ಬಿಸಿಲು ಬರ್ತೈತಿ. ಏನ್ ತಿಳಂಗೇ ಇಲ್ಲ. ಇದೇನು ಫ್ರೇಮ್ ಇದಲ್ಲ. ಹಿಂಗ ನಂಗೆ ಮೊಬೈಲ್ ಮೌಂಟ್ ಒಂದು ಬೇಕಾಗೈತಿ ಇಲ್ಲೇ. ಅದೊಂದು ತಗೋಬೇಕ್ರಿ. ಹೌದ ನೋಡ್ರಿ. ಅಲ್ಲಿ ಏನ್ ಕಾಣತೈತಿ ನನಗೆ. ವೆದರ್ ಹುಳಿದು ಮಸ್ತ್ ಐತಿ. ಬಟ್ ಸ್ವಲ್ಪ ಶೆಕೆ ಐತಿ ಇವತ್ತು. ಸ್ವಲ್ಪ ಅಂದ್ರೆ ಸ್ವಲ್ಪ ಐತಿ. 2222 ಡೀಸೆಲ್. 2222 ಪ್ರೈಸ್ ನೋಡ್ರಲ್ಲ 90 ರೂಪಾಯಿ ಐತಿ. ಹೋಗ್ಬಿಡೋಣ ಎಕ್ಸಿಟ್ ಟ್ರಿಪ್ಪಿಗೆ. ಎಲ್ಲ ಹೋಗೋಣ ಟ್ರಿಪ್ಪಿಗೆ. ಎಲ್ಲ ಬರೋಣ ಹೇಳ ಕೂಸ. ಎಲ್ಲ ಬರೋಣ. ಸಿಟ್ಟಾದ್ರೆ ಹೆಂಗ್ಲಿ ಮಗನ, ಸಿಟ್ಟಾದ್ರೆ ಹೆಂಗೆ ಸರ್. ಥ್ಯಾಂಕ್ ಯು. ನೋಡಂತೀವಿ ಎಷ್ಟು ರೇಂಜ್ ಬರ್ತೈತೆ ತೋರಿಸ್ತೀನಿ ನಿಮಗೆ. ನಲ್ಲಾಗಿತ್ತು ಅಲ್ಲ 317 ರೇಂಜ್ ಬಂತಲ್ಲ. ಇದು ಏನೋ ಇದೆ. ಲದ್ದಾಖ್ ಹೋದಂಗ ಆಕೇತ್ಪ. ಅಯ್ಯಯ್ಯೋ ಅಳ್ಳಾಡ್ಸ್ಕೊ ಅಂತ. ಅಯ್ಯಯ್ಯೋ ನೋಡ್ರಿ ಇಲ್ಲಿ. ದಿಸ್ ಇಸ್ ದ ಕಂಡೀಷನ್. ರಿಯಲ್ ಕಂಡೀಷನ್ ನೋಡ್ರಲ್ಲ ಹೆಂಗೈತಿ. ಢಾಕ್ ಡುಕ್ ಢಾಕ್ ಡುಕ್ ಢಾಕ್ ಡುಕ್ ಢಾಕ್ ಡುಕ್ ಢಾಕ್ ಡುಕ್. ಅಯ್ಯೋ ನೆಕ್ಸ್ಟ್ ಲೆವೆಲ್ ಐತಲ್ಲ ಇದು ರೋಡ್. ಇಲ್ಲಿ ಇದಕ್ಕೆ SUV ತಗೋಬೇಕು. ಸೆಡಾನ್ ಗಿಡಾನ್ ತಗೊಂಡ್ರೆ ಉಪಯೋಗ ಇಲ್ಲ. ಇದು ಯಾರ ಎಲ್ಲೋ ನಿಂದ ರಕ್ತ ತೆಗ್ದವ್ನು ಎಲ್ಲೋ. ಅಲ್ಲೋ ರೋಡ್ ಏನೋ ಇವೆ. ರೋಡ್ ನಾನ್ ಮಾಡಿದ್ದ ಚಿನ್ನ. ಗಾಡಿ ಆರ್ಟು ಮುಕ್ಕೊಂಡವ. ಇದು ಹೆಂಗ್ ಹೇಳೋ. ಇದನ್ನ ನೋಡಿ ಹೆಂಗ್ ಪ್ಲಾನ್ ಹಾಕಿರ್ಬೇಕು. ಪ್ಲಾನ್ ಏನಿಲ್ಲ, ಇದು ಸುಮ್ನೆ ಮಾಡ್ಯಾರ ಅಷ್ಟೇ. ಒಂದ ನಿನಗೆ ಚಲೋ ಆಗಾಕು ಪ್ಲಾನ್ ಹಾಕ್ಬೇಕು, ಕೆಡಸಾಕು ಪ್ಲಾನ್ ಹಾಕ್ಬೇಕು. ಇಷ್ಟ ಹಂಗ ಕೆಡಂಗಿಲ್ಲ. ಇಲ್ಲಿ ನೋಡಿ ಆಫ್ ರೋಡ್ ಬೇಕಾದವ್ರು ರೈಟ್ ಸೈಡಿಗೆ ಹೋಗೋದು. ಅವ್ರಿಗೆ ಏನ್ ಕೇಳಿದ್ವಿ ನಾವು. ಎರಡು ಕಡೆ ಯಾಕೆ ಹೇಳ ಅಂತೀರಿ. ಒಂದ್ ಕಡೆ ಹೇತ್ ಬಿಡ್ರಿ ಓಟು. ಇಲ್ಲಿ ನಾವು ನಿಂದ್ರಸ್ಕೊಂಡ್ ಬಿಡ್ತೀವಿ. ಆಮೇಲೆ ಈ ಕಡೆ ಹೇಳ್ರಿ ನಾವ್ ಇಲ್ಲಿ ಹೋಗ್ತೀವಿ ಇಲ್ಲೇ ಹಾಕ್ರಿ ಅಂತ. 4 ಕಿಲೋಮೀಟರ್ ಸ್ಟ್ರೇಟ್ ಹಾಡ್ಬೇಕ್ರಿ ಸರ್. 4 ಕಿಲೋಮೀಟರ್ ಸ್ಟ್ರೇಟ್ ತೆಗಿಬೇಕ್ರಿ ಸರ್ ನಾವು. ಅಯ್ಯೋ ನೀವು 1 ಮೀಟರ್ ಮಾಡಂಗಿಲ್ಲಲ್ಲೋ ನಾನು ಶಿವಣ್ಣ ಏನಾರ ಬ್ಲಾಗ್ ಮಾಡಿದೆ ಅಂದ್ರೆ FIR ಬರ್ತಾವ. FIR ಆಕಾಶಿನ ಮೇಲೆ. ಇದ್ರಾಗ ಏನೈತೆ ಇದು ಕಾಣೋದೈತಲ್ಲ. ನಾ ಏನಾಯ್ತಾನೆ ಮಾಡಂತಿಲ್ಲ, ಅವ್ರು ಮಾಡಿದ್ ಹೇಳಂತೀನಿ. ಅದೇ ನೋಡ್ರಿ ಇದಿಷ್ಟು ಅದಿಷ್ಟು ಢಗಡಗಡಗಡಗ ಅಂತೈತಪ್ಪ. ಎಲ್ಲೇ ಮುಂದೆ ಫುಲ್ ಇದು ಚಲೋ ಆದಿಂದ ನೋಡಂತೀಯೋ. ಯಾವಾಗ ಆಗುತ್ತದ ಅದ ನೋಡಿದ್ರೆ ಚಲೋ ಆಗಿದ್ದಕ್ಕೆ ನೋಡಂತಿ. ಈಗ ಹಂಗ ನಿಂತಾರಂತ ಮಾಡಿ ಅವ್ರ ಗಾಲಿ ಸಿಕ್ಕೊಂಡೋ. ಸರ್ ಹೆಂಗೈತಿ ರೋಡ್ ಹೆಂಗೈತ್ರಿ. ನಮ್ದ ನೋಡ್ತೀರ ಹೆಂಗೈತ್ರಿ ರೋಡ್. ಏನ್ ಮಾಡ್ತಿದ್ದೀವಿ ಮತ್ತ ಆಫ್ ರೋಡಿಂಗ್ ಗಾಡಿ ಫುಟ್ಬಾಲ್ ಮೇಲೆ ಹೋಗ್ತಾರಲ್ಲ. ಇದು ಕ್ಯಾನ್ಸಲ್ ಮಾಡ್ಸಕ್ಕಿದೆ. ನೋಡಿ ಫುಟ್ಬಾಲ್ ಮೇಲೆ ಹೋಗಿ ನೋಡ್ರಿ. ನಾ ಬರ್ತೇನಪ್ಪ ಅಲ್ಲೇ. ಇದು ಓಪನ್ ಮಾಡತ್ತೀನಿ.
ನಡಿ ನಡಿ. ಈಗ ಟೈಮ್ 1 ಗಂಟೆ ಆಗೈತಿ ನೋಡ್ಬೋದು. ಇನ್ನೂ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಬಂದಿಲ್ಲ. ನಾವು ಕುಂತು ಎಡಿಟಿಂಗ್ ಮಾಡತ್ತಿದ್ದ ಇಲ್ಲೇ. ನಿಮ್ಗೆ ಕಾರ್ ಸರ್ವಿಸಿಂದ ಬಿಲ್ ಏನಾಗೈತಿ ಹೇಳ್ತೇನಂತ. ನಾ ಯಾಕೆ ಫೋರ್ಡ್ ಬಿಟ್ಟು ಅಲ್ಲೇ ಕೊಟ್ಟೀನಿ ಜಿಮೋಟೋದಾಗ ಅಂತಂದ್ರೆ ಐ ಡೋಂಟ್ ನೋ, ಲೈಕ್ ನನಗನ್ಸಿದ ಮಟ್ಟಿಗೆ ಭಾಳ ಥರಲಿ ನೋಡಿ ಚೆಕ್ ಮಾಡಿ ಸರ್ವಿಸ್ ಮಾಡಬೇಕಾಗ್ತೈತಿ. ಬಿಕಾಸ್ ನನಗದು ಕಾರ್ ಮ್ಯಾಗ, ಬೈಕ್ ಮ್ಯಾಗ, ವೆಹಿಕಲ್ಸ್ ಮ್ಯಾಗ ಅಂದ್ರೆ ಗಾಡಿ ಮ್ಯಾಗ ನಂಗೆ ಭಾಳ ಪ್ರೀತಿ ಇರ್ತೈತಿ. ನಾನು ಹಂಗೆ ನೋಡ್ಕೊಂಡಿರ್ತೀನಿ. ಇವನ್ ಸರ್ವಿಸ್ ಮಾಡೋರು ತಮ್ದ ಅಂತೇಳಿ ಹೂವನ್ನ ತಿಳ್ಕೊಂಡು ಮಾಡ್ಬೇಕಾಕೈತಿ. ಅದನ್ನ ಜಿಮೋಟೋದವ್ರು ಮಾಡ್ತಾರ. ನಂಗೆ ಫೋರ್ಡ್ದಾಗ ನಂಗೆ ಅಷ್ಟು ನಂಬಿಕೆ ಇಲ್ಲ. ಒಂದು ಸಣ್ಣದಿದ್ರು ಆತು, ದೊಡ್ಡದಿದ್ರು ಆತು, ಮಸ್ತ್ ಚೊಕ್ ಕೆಲಸ ಮಾಡ್ಕೊಡ್ತಾರ. ಬಿಕಾಸ್ ಸ್ಯಾಟಿಸ್ಫಿಕೇಶನ್ ಭಾಳ ಇಂಪಾರ್ಟೆಂಟ್. ಮತ್ತು ವಾಪಸ್ ಸರ್ವಿಸ್ ಮಾಡಿಸ್ಕೊಂಡು ಹೋದ್ಮ್ಯಾಗ ಮತ್ತು ಕಿರಿಕಿರಿ ಕೊಡಬಾರ್ದು ಗಾಡಿ. ಅದ ಅಲ್ಟಿಮೇಟ್, ಅದ ಮೇನ್. ನಾ ಸರ್ವಿಸ್ ಮಾಡಿಸ್ಕೊಂಡ್ಮ್ಯಾಗ ಏನಿಲ್ಲ ಅಂದ್ರೆ ಕಾರ್ ಒಂದು 1000 ಇಲ್ಲ 1500 ಕಿಲೋಮೀಟರ್ಸ್ ರನ್ ಆಗೈತಿ. ಏನೂ ಪ್ರಾಬ್ಲಮ್ ಬಂದಿಲ್ಲ. ಅದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಐತಲ್ಲ, ಅದೊಂದು ಇಶ್ಯೂ ಬರೋದೈತಿ. ಬಿಕಾಸ್ ಅದು ಮೊದಲಿಂದನೂ ಐತಿ, ಅದು ಚೈನೀಸ್ ಅಂತೇಳಿ ಹಂಗೆ ಬರೋದೈತಿ. ಇಲ್ಲ ಅಂತಂದ್ರೆ ಇದು ನೋಡ್ಬಿಡ್ರಿ, ದಿಸ್ ಇಸ್ ದ್ಯಾಟ್. ಸೊ ನಾವು ಆಯಿಲ್ ಫಿಲ್ಟರ್ ಚೇಂಜ್ ಆಗೈತಿ, ಇಂಜಿನ್ ಆಯಿಲ್ ಚೇಂಜ್ ಆಗೈತಿ, ರಿಮೋಟ್ ಇನ್ ಸೆಲ್ ಚೇಂಜ್ ಆಗೈತಿ, ವೈಪರ್ ಬ್ಲೇಡ್ ಚೇಂಜ್ ಆಗ್ಯಾವ, AC ಫಿಲ್ಟರ್ ಚೇಂಜ್ ಆಗೈತಿ, ವೈಪರ್ ರೇರ್ ವೈಪರ್ ಬ್ಲೇಡ್ ಒಂದು, ಇನ್ನೊಂದು ಏನಿದೆ 10 ರೂಪಾಯಿದೇನೋ ಐತಿ, ಒಂದು ಸ್ಕ್ರೂ ಏನೋ ಇದಾಗಿರ್ಬೇಕು. ಆಮೇಲೆ ಒಂದು ಬಲ್ಬ್ ಅಂದ್ರೆ ಹೆಡ್ಲೈಟಿಂದ ಬಲ್ಬ್ ಹೋಗಿತ್ತು, ಅದೊಂದು ಚೇಂಜ್ ಆಗೈತಿ. ಸೊ ಟೋಟಲ್ ಕಮ್ಸ್ ಅಪ್ ಟು 5069 rupees. 2250 ಲೇಬರ್ ಗೀಬರ್ ಎಲ್ಲ ಹಿಡ್ಕೊಂಡು, ಸೊ 2250 ಲೇಬರಿಂದ ಆ್ಯಂಡ್ 5069 rupees, ಸೊ 7319 rupees ಆಗೈತಿ. ನೋಡ್ಬೋದು ನೀವಿಲ್ಲಿ. ಸೊ ದಿಸ್ ಈಸ್ ಫೋರ್ಡ್ ಇಕೋಸ್ಪೋರ್ಟ್ 1.5 TDCI ಡೀಸೆಲಿಂದ 2016 ಮಾಡಲಿಂದ ಸರ್ವಿಸ್ ಕಾಸ್ಟ್, ದಿಸ್ ಬೇಸಿಕ್ ಸರ್ವಿಸ್ ಕಾಸ್ಟ್ ಬಂದ ಶಿವಣ್ಣ. ಓಕೆ, ಇದ್ದಿಲ್ಲ ಮಕ್ಕೊಂಡಿದ್ದಿಲ್ಲ, ಸುಮ್ಮನೆ ಮಕ್ಕೋಬೇಕಿಲ್ಲ. ವೆಲ್ಕಮಿಂಗ್ ಯಾರದಾರ? ಎಸ್ ಕುಂದ್ರ ಸೀಟ್ ಒಟ್ಟು ಮಗನ ಒಂದು ಪೂರಾ ಮಕ್ಕಳು ಇದ್ರಾಗ ತಾನು ಒಬ್ಬನ ಮಕ್ಕೊಂಡ, ನಾ ಅಲ್ಲಿ ಒಳ ಮಕ್ಕೊಂಡೇನಿ. ಅಲ್ಲಿ ಮಕ್ಕೊಂಡೇನೆ ಮತ್ತ ತೆಗಿ ಇದ್ರ ಬಾಡಿಗೆ ತೆಗಿ ಮಗ. ಇದ್ರದ್ದು ಬಾಡಿಗೆ ನನ್ನ ತೆಗೆದು ಇಲ್ಲಿ ಹುಳ ಐತ್ ನೋಡಿ, ಜಿಟ್ಟಿ ಐತಿ ಬಾಯ್ ತಿನ್ಬಾ. ಇಲ್ಲ ಅವ ವೆಜಿಟೇರಿಯನ್ ಅದಾನಿ. ಜಿಟ್ಟಿ ವೆಜ್ ಎಗಿಟೇರಿಯನ್ ಎಗ್ಸಿ. ನೋಡ್ರಿ ಇಲ್ಲೊಂದು, ಅದು ಪಾಪ ಶಿವಣ್ಣ ಅವ್ರ ಮನೆ ಮುಂದೆ ಬಂದಿತ್ತೆ. ಇವ ಹೋಗಿ ಲೇ ಮುಕ್ಕಳಪ್ಪ. ಈಗ ನಾ ಊಟ ಮಾಡಿದೆ, ಆ್ಯಕ್ಚುಲಿ ಭಾಳ ಲೇಟ್ ಆಯ್ತು. ನಂದು 5:40 ಆಗೈತಿ. ಈಗ ಎಕ್ಸಿಗೆ ಹೋಗಿ ಕರ್ಕೊಂಬಂದಿನಿ. ನೋಡ್ರಲ್ಲ ಮಗ, ಏ ಬಾಲೆ ಅದ್ರ ಎಕ್ಸಿದ್ ರಿಪೋರ್ಟ್ ಬಂದೈತಿ. ನಿಮ್ಗೆ ಕುಂತು ಮಾತಾಡ್ತೇನೆ ಅಂತ ಅದ್ರ ಬಗ್ಗೆ. ಒಂದೊಂದು ವಿಷಯದಾಗ ಎಕ್ಸಿದ್ ಭಾಳ ಇಂಪ್ರೂವ್ ಆಗೈತಿ ಬಿಫೋರ್. ಈಗ ಒಂದೊಂದು ವಿಷಯದಾಗ ಭಾಳ ವರ್ಸ್ ಆಗೈತಿ. ಸೊ ಈಗ ಅದಕ್ಕೆ ಏನು ಮಾಡ್ಬೇಕು ಏನಿಲ್ಲ, ಡಾಕ್ಟರ್ಗಿನೂ ಕನ್ಸಲ್ಟ್ ಮಾಡೈತಿ. ಅವ್ರು ಏನೋ ಹೇಳ್ತೇನೆ ಅಂತಂದ್ರೆ ರಿಪೋರ್ಟ್ಸ್ ಎಲ್ಲ ನೋಡಿ, ಆ ರಿಪೋರ್ಟ್ಸ್ ನೋಡಿ ಇಂದ ಮ್ಯಾಗ ಡಾಕ್ಟರ್ ಏನು ಹೇಳ್ತಾರ ಅದ್ರ ಮ್ಯಾಗ ನೋಡೋದು. ಹೇಳ್ತಾನಂತ ನಿಮಗೆ. ಎಕ್ಸಿ ಬೈ ಕೂಸ ಬೈ ಕಣ್. ಬಾ ಗುಡ್ಬೋ ಹೆಂಗೆ ಒಂದ್ಸತ ಸೀದಾ ಸುಮ್ಮನೆ ಎಲ್ಲೂ ಹೊಳ್ಳಾರ್ದಂಗೆ ವಾಕ್ ಮಾಡಲ್ಲ, ಎಲ್ಲೂ ಬಿಡಂಗೆ ಇಲ್ಲ ಮಗ. ಈ ಕಡೆ ಹೋಗೋದು ಆ ಕಡೆ ಹೋಗೋದು ನೋಡ್ರಿ, ಹಿಂಗೆ ಹೋಗೋರು ಆ ಕಡೆ ಹೋಗೋದು, ಈ ಕಡೆ ಹೋಗೋದು ಆ ಕಡೆ ಹೋಗೋದು, ಬಿಟ್ಟಾದ್ರೆ ಮುಗಿದು ಹೋಗ್ತದೆ ನೋಡ್ರಿ. ಮತ್ತೆ ಹೊಂಟ ಈ ಕಡೆ. ನಾ ಎಲ್ಲೇ ಟ್ರಾವೆಲ್ ಮಾಡತ್ತಿದ್ರು ಆನ್ ದ ಹೈವೇ ಇದ್ರೂ ಈ ಒಂದು 5-6 ಗಂಟೆ ಸುಮಾರು ಒಂದು ಕಡೆ ಸ್ಟಾಪ್ ತೊಗೊಂಡು ಒಂದು 20 ನಿಮಿಷ ವಾಕ್ ಮಾಡ್ತೀನಿ. ಈ ಒಂದು ಏನೇನು ದಿನನಿತ್ಯದ ಕೆಲಸ ಇರ್ತಾವಲ್ಲ ಅವಾಗ ಮುಗಿಸ್ಕೊಂಡ್ಬಿಡ್ತೀನಿ. ಏಯ್ ಅವನಿಗಲ್ಲೇ ಬೌಲ್ ಆಡತ್ತಾರ ಹುಡುಗರು, ಅದ್ರಲ್ಲಿಂದ ಡಿಸ್ಟ್ರಾಕ್ಟ್ ಆಗತ್ತ ನಮಗೆ. ಸುಸ್ಸು ಖಾಲಿ ಆತ. ಓಯ್ ಖಾಲಿ ಆತಲ್ಲ ಸುಸ್ಸು, ಬಾ ಈ ಕಡೆ ಬಾ. ಎಕ್ಸಿನೋ ಬಾ ಬಾ ಹೋಗೋಣ. ಎಕ್ಸಿ ಎಕ್ಸಿ ಓ ಎಕ್ಸಿ ಉಪಾಸ ಇಟ್ಟು ಹಾಕ್ಯಾನ. ಹೌದು ಹಿಂದಿ
ಹಾಂ ಏನ ತಿಂದಿ ಎಗ್ಸಿ ಓಯ್ ಕ್ಯಾಮ್ರಾ ಹೊಳ್ಳೆ ನೋಡಂಗಿಲ್ಲ ಮಗ ಬೇಕಾ ಬೇಡ ಓಯ್ ಬೇಕಾ ಬೇಡ ನೋಡ್ರಲ್ಲ ಮಕ ನೋಡ್ರಲ್ಲ ಹೆಂಗೆ ತಿಂದ್ರೆ ಬಾಯ್ಲಿ ಹೊರಸ್ತೀನಿ ಬಾಯ್ಲಿ ಕೂಸ ಎಗ್ಸಿ ಕ್ಯಾಮ್ರಾ ಒಟ್ಟು ಚಾಲು ಮಾಡಿದ್ರೆ ಸಾಕು ಹೊಳ್ಬಿಡ್ತಾನೆ ಮಗ ಓಯ್ ಬಾಯ್ಲಿ ಹೊರಸ್ತೀನಿ ಬಾಯ್ಲಿ ಹೊರಸ್ತೀನಿ ಬಾಯ್ಲಿ ನನಗೇನು ಹಾಕ್ತಿ ಬಾಯ್ಲಿ ಬಾಯ್ಲಿ ಬಾಯ್ ಹೊರಸ್ಕೊತಂದಂಗೆ ಹೊಂಟ ನೋಡಲ್ಲ ಮತ್ತೆ ಫುಲ್ ಎಕ್ಸೈಟ್ ಆಗ್ಯಾನ ಈಗ ಇಲ್ಲಿ ನೋಡಲ್ಲ ಎಗ್ಸಿ ನೋಡಲ್ಲ ಯಾರು ಬಂದ ನೋಡಲ್ಲ ಹೊಂಟ್ರ ನೋಡಲ್ಲ ಡಾಗೇಶ್ ಗ್ಯಾಂಗ್ ಓಕೆ ನೀನು ಎಗ್ಸಿ ಹಾಂ ಗಣಪತಿ ನೋಡಕ್ಕೆ ಹೊಂಟ್ರ ನೋಡೋರು